ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವರೂಪ ಅಭಿಷೇಕ್ ಯೂಟ್ಯೂಬ್ ಚಾನೆಲ್. ಗೈಸ್, ನಾನು ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿ ಫುಲ್ ವಿಡಿಯೋ ನೋಡಿ. ಹಾಗೆ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಗೈಸ್, ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು ಮೊದಲನೇದಾಗಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಈಗ ನೋಡಿ, ಒಂದು ಕಡೆ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದ ನಂತರ ಈಗ ಕಡಲೆ ಬೀಜ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಯಾವ ಥರ ಫ್ರೈ ಮಾಡ್ಕೊಳೋದಂತ ತೋರಿಸ್ತೀನಿ. ಸ್ಕಿಪ್ ಮಾಡಿ ಫುಲ್ ನೋಡಿ. ಇದು ಜಾಸ್ತಿ ಹೆಸರಿದೆ ಚೆನ್ನಾಗಿರಲ್ಲ, ಚೆನ್ನಾಗಿ ಡ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಫೈನಲಾಗಿ ಒಂದು ಪ್ಲೇಟ್ ಕಾರಿಕ್ತೀನಿ. ಅದು ಮತ್ತು ಈಗ ಅದು ಒಂದು ಪ್ಲೇಟ್ ಕಾರಿಕ್ಬಿಟ್ಟು ಒಂದು ಕಡೆ ಈಗ ಕಡಲೆ ಪಪ್ಪು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಜಾಸ್ತಿ ಬಿಸಿ ಮಾಡ್ಕೋಬಾರ್ದು, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ಫೈನಲಾಗಿ ಅದು ಬಿಸಿ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ, ಇದೆಲ್ಲ ಪುಡಿ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳೋದಂತ ತೋರಿಸ್ತೀನಿ. ಇದು ಕಡಲೆ ಬೀಜದ ಪುಡಿ ಮತ್ತು ಇದು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಒಂದು 1/4 kg ಅಷ್ಟು ತಗೊಂಡಿದ್ದೀನಿ. ಮತ್ತು ಕಡಲೆಪಪ್ಪನ ಪುಡಿ ಮತ್ತು ಒಂದು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಆಯಿಲ್ಲು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಮೈದಾ ಹಿಟ್ಟಿಗೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೇಮ್ ಚಪಾತಿ ಕಲಿಸ್ತಾರಲ್ಲ ಅದೇ ಥರ ಹಿಟ್ಟನ್ನು ಕಲಿಸ್ಕೊಬೇಕು. ಲೈಟಾಗಿ ಆಯಿಲ್ ಹಾಕ್ಕೊಂಡು ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಈಗ ಚೆನ್ನಾಗಿ ನಾದ್ಕೋಬೇಕು. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಚಪಾತಿಗಿರುತ್ತಲ್ಲ ಸೇಮ್ ಅದೇ ಥರ ನಾದ್ಕೊಂಡು ಫೈನಲಾಗಿ ನೋಡಿ ಈ ಥರ ನಾದ್ಕೊಂಡಿದ್ದೀನಿ. ಒಂದು 10 ನಿಮಿಷ ಹಾಗೆ ಇಟ್ಬಿಟ್ಟು ಮತ್ತೆ ಈಗ ಬನ್ನಿ ಹೂರ್ಣಕ್ಕೆ ಹೇಗೆ ರೆಡಿ ಮಾಡೋದಂತ ತೋರಿಸ್ತೀನಿ. ಈಗ ನೋಡಿ, ಕಡಲೆಪಪ್ಪು ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಅದು ಹಾಕ್ಕೊಂಡು ಈಗ ಕಡಲೆ ಬೀಜದ ಪುಡಿ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಪುಡಿ ಹಾಕ್ಕೊಂಡು ಈಗ ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮತ್ತು ಈಗ ಲಾಸ್ಟ್ನೇ ಬೆಲ್ಲ ಹಾಕ್ಕೊಂಡು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಬೆಲ್ಲ ಎಲ್ಲ ಜಜ್ಕೊಂಡಿದ್ದೀನಿ. ಕೆಲವರು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತಾರೆ, ನಾನು ಜಜ್ಕೊಂಡಿದ್ದೀನಿ ಕುಟ್ಟಕಲ್ಲಲ್ಲಿ. ಮತ್ತು ಈಗ ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೈನಲಾಗಿ ಯಾವ ಥರ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಹಾಗೆ ಅದು ಬೆಲ್ಲ ಸ್ವಲ್ಪ ಇದಿರುತ್ತಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಫೈನಲಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನೆಲ್ಲ. ಫೈನಲಾಗಿ ಎಲ್ಲ ಉಂಡೆ ಮಾಡಿಕೊಂಡು ಒಂದೇ ಸಲ ಇದು ಮಾಡೋದಂತ. ಮಾಮೂಲಿ ಚಪಾತಿಗೆ ಹೆಂಗೆ ಮಾಡ್ತೀವಿ ಹಂಗೆ, ಆದರೆ ಇದು ಮೀಡಿಯಮ್ ಇದರಲ್ಲಿ ತಗೋಬೇಕು ಉಂಡೆ ಎಲ್ಲ ನೋಡಿಕೊಂಡು. ಈಗ ನೋಡಿ, ಈ ಸೈಜು ತಗೊಂಡು ಈಗ ಸ್ವಲ್ಪ ಎಲ್ಲ ಒಸ್ಕೊಬೇಕು. ಈ ಥರ ಎಲೆ ತೊಗೊಬೇಕು. ಯಾವ ಥರ ಸೈಜ್ ಇರಬೇಕಂತ ತೋರಿಸ್ಕೊಡ್ತೀನಿ. ಜಾಸ್ತಿ ಅಗಲಕ್ಕಿರಬಾರ್ದು ಎಲೆ, ಈ ಥರ ಮೀಡಿಯಮ್ ಆಗಿರಬೇಕು. ನೋಡಿ, ಆ ಸೈಜಿಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಎಲ್ಲ ಈ ಥರ ಎಲೆ ತೊಗೊಂಡು ಮತ್ತೆ ಪೆಟ್ಟಿಗೆ ತೊಗೊಂಡು ಮುಚ್ಚೋದು ಅಂಥೇಳಿ ನೋಡಿ ಈ ಥರ ಪೆಟ್ಟಿಗೆ ತೊಗೊಂಡಿದ್ದೀನಿ, ಕರ್ಜಿಕಾಯಿ ಪೆಟ್ಟಿಗೆ. ಈಗ ಅದ್ರ ಮೇಲೆ ಹಾಕ್ಕೊಂಡು ಲೈಟಾಗಿ ಸೈಡಲ್ಲೆಲ್ಲ ವಾಟ್ರೆಲ್ಲ ಹಾಕ್ಕೊಬೇಕು. ಇಲ್ಲಾಂದರೆ ಅದು ಒಂಥರ ಓಪನ್ ಆಗಿ ಚೆನ್ನಾಗಿರಲ್ಲ, ಆಯಿಲ್ ಒಳಗಡೆ ಎಲ್ಲ ಒಂಥರ ಇದಾಗುತ್ತೆ. ನೋಡಿ, ಈ ಥರ ವಾಟ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೋಸ್ ಆಗುತ್ತೆ. ಈಗ ವಾಟ್ರೆಲ್ಲ ಆ ಥರ ಅಂದಮೇಲೆ ಈಗ ನೋಡಿ, ಮಿಕ್ಸ್ ಮಾಡಿರೋ ಪುಡಿ ಇತ್ತಲ್ಲ ಅದು ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನಲ್ಲಿ ಹಾಕ್ಕೋಬೋದು. ನಿಮ್ಗೆ 1 ಸ್ಪೂನ್ ಬೇಕಂದ್ರೆ 1 ಸ್ಪೂನು, 2 ಸ್ಪೂನ್ ಬೇಕಂದರೆ 2 ಸ್ಪೂನ್ ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೊಬೇಕು. ಕ್ಲೋಸ್ ಮಾಡಿಕೊಂಡು ಇದು ಮೇಲ್ಗಡೆ ಬಂದಿರೋದೆಲ್ಲ ಆ ಥರ ತೆಗಿಬೇಕು. ಎಲೆ ತೆಗ್ದಿರ್ತೀವಲ್ಲ ಅದು ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ಆ ಥರ ತಗೊಬೋದು. ನೋಡಿ, ಈ ಥರ ಬರುತ್ತೆ ಫೈನಲಾಗಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಕ್ಲೋಸ್ ಮಾಡೋದು ಅದು. ಮತ್ತು ಫೈನಲಾಗಿ ಎಲ್ಲ ನೋಡಿ ಇಷ್ಟು ಕ್ಲೋಸ್ ಮಾಡಿಕೊಂಡು ಈಗ ಆಯಿಲ್ ಒಂದು ಕಡೆ ಬಿಸಿ ಇಟ್ಟಿದ್ದೆ, ಆಯಿಲ್ ಬಿಸಿಯಾಗಿದೆ. ಬನ್ನಿ ಹೇಗೆ ಇದು ಮಾಡೋದಂತ ತೋರಿಸ್ತೀನಿ. ಈಗ ಒಂದೊಂದೇ ಆಯಿಲ್ ಒಳಗಡೆ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಇದೆ, ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಕ್ಕೆ. ಅದು ನಾನು ಮಕ್ಕಳಿಗೆ ಅಂತಲೇ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ಗೂ ಆ ಥರ ಕೊಟ್ಟರು ತುಂಬ ಚೆನ್ನಾಗಿ ತಿಂತಾರೆ. ಮತ್ತು ನೋಡಿ, ಫೈನಲಾಗಿ ಈಗ ಅದು ಒಂದೇ ಕಡೆ ಇದಾಗಬಾರ್ದು ಅಂತ 2 ಕಡೆಯೂ ಇದು ಮಾಡ್ತಾಯಿದ್ದೀನಿ. ಫೈನಲಾಗಿ ಈ ಥರ ರೆಡಿಯಾಗಿದೆ.
ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಮತ್ತೆ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.